ಆತ್ಮೀಯರಿಗೆ ಎಲ್ಲರಿಗೆ ನಮಸ್ಕಾರಗಳು ತಿಳಿಸುತ್ತಾ 2025ರಲ್ಲಿ ಒಂದಿಷ್ಟು ಎಫ್ ಎಲ್ ಎನ್ನ ಕಾರ್ಯಕ್ರಮವನ್ನು ನಾವು ಅನುಷ್ಠಾನಗೊಳಿಸಬೇಕಾಗಿರುವುದರಿಂದ ಇದು ಅತ್ಯಂತ ಒಂದು ಉಪಯುಕ್ತ ಮಾಹಿತಿ ಎಂದು ಭಾವಿಸಿಕೊಂಡು ಎಫ್ ಎಲ್ನ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ವಿಚಾರವನ್ನು ಮಾಡ್ತಾ ಇದ್ದೀನಿ. ಈಗಲೇ ಅನ್ನುವುದು ಕನ್ನಡ ಮತ್ತು ಗಣಿತ ವಿಷಯಕ್ಕೆ ಮಾತ್ರ ಸಂಬಂಧಿಸಿರ್ತಕ್ಕಂಥದ್ದು ಅಂತ. ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ವಿಜ್ಞಾನ ಆಗಲಿ, ಸಮಾಜ ಆಗಲಿ, ಪರಿಸರ ಅಧ್ಯಯನಗಳ ಈ ಥರ ವಿಷಯಗಳಿಗೆ ಇದು ಸಂಬಂಧಿಸಿಲ್ಲ ಅನ್ನುವಂಥ ನಾವು ಕಾಣ್ತಾ ಇದ್ವಿ. ಎಫ್ ಎಲ್ ಎನ್ನೇ ವರ್ಷ ಪೂರ್ತಿ ಮಾಡುವಂಥ ಇದೊಂದು ಕಾರ್ಯಕ್ರಮ ಮತ್ತು ಒಂದು ಅನುಷ್ಠಾನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಯೋಜನೆ ಇದು ಅಂತ. ಈಗಾಗಲೇ ಮಾನ್ಯರ ಒಂದು ಆದೇಶದಲ್ಲಿ ಏನಪ್ಪ ಅಂದರೆ ಎಲ್ಲ ವಿಷಯಗಳಿಗೆ ಎಫ್ ಎಲ್ ಎನ್ ಅನ್ವಯಿಸ್ತದೆ ಅನ್ನುವಂಥದ್ದು ಅವರ ಆದೇಶದ ಸುತ್ತೋಲೆಯಲ್ಲಿ ಏನಪ್ಪ ಅಂದರೆ ಕ್ರಮ ಸಂಖ್ಯೆ 12 ವಿವರಿಸ್ತಾ ಇದೆ. ಆದರೆ ಪ್ರಸ್ತುತ ನಾವು ಗಮನಿಸಿಕೊಂಡಾಗ ಏನಪ್ಪ ಅಂದರೆ ಕನ್ನಡ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇಲ್ಲಿ ಕಲಿಕಾ ಫಲಗಳನ್ನು ನಿರ್ದಿಷ್ಟಗೊಳಿಸಿರ್ತಕ್ಕಂಥದ್ದು. ಕನ್ನಡಕ್ಕೆ 9, ಗಣಿತಕ್ಕೆ 8 ಕಲಿಕಾ ಫಲಗಳನ್ನು ನಿಗದಿಗೊಳಿಸಿ 17 ಕಲಿಕಾ ಫಲಗಳನ್ನು ಈಗಾಗಲೇ ಆಯುಕ್ತರಿಂದ ಸುತ್ತೋಲೆಯಲ್ಲಿ ಹೊರಡಿಸಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಪ್ರಸ್ತುತ ಕನ್ನಡ ಮತ್ತು ಗಣಿತ ವಿಷಯಕ್ಕೆ ಮಾತ್ರ ಈ ಎಫ್ ಎಲ್ ಎನ್ ಸಂಬಂಧಿಸಿರ್ತಕ್ಕಂಥದ್ದು ಅಂತ. ಮುಂದುವರೆದೇನಪ್ಪ ಅಂದರೆ ಇದು ಪ್ರತಿ ತಿಂಗಳ ಕನ್ನಡ 9 ಮತ್ತು ಗಣಿತ 8 ಈ ಎಫ್ ಎಲ್ ಎನ್ ರುಬ್ರಿಕ್ಸ್ ಏನಿದಾವಲ್ಲ ಕಲಿಕಾ ಫಲಗಳ ಆಧಾರದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಎಫ್ ಎಲ್ ಎನ್ ಸಾಧಿಸಿದ ಮತ್ತು ಸಾಧಿಸದ ಮಕ್ಕಳನ್ನು ಗುರುತಿಸಿಕೊಂಡು ಕ್ರಿಯೋಜನೆ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಕೆಲಸ ಇದು ಪ್ರತಿಯೊಬ್ಬರಿಗೆ ಆಗುತ್ತೆ, ವಿಷಯ ಶಿಕ್ಷಕರಿಗೆ ಮತ್ತು ಗಣಿತ ಶಿಕ್ಷಕರಿಗೆ. ಹಾಗಾಗಿ ಎಫ್ ಎಲ್ ಎನ್ ಪ್ರಶ್ನೆ ಪತ್ರಿಕೆಯನ್ನು ನಾವು ತೆಗೆದುಕೊಳ್ಳಬೇಕಾದಾಗ ಕಲಿಕಾ ಫಲಗಳನ್ನು ಆಧರಿಸಿಕೊಂಡೆ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧ ಮಾಡ್ಕೋಬೇಕು. ಆ ಸಿದ್ಧ ಮಾಡಿಕೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಯಾರು ಎಫ್ ಎಲ್ ಎನ್ನೇ ಸಾಧಿಸಿದಾರೋ ಅವ್ರನ್ನು ಹೊರತುಪಡಿಸಿ ಮುಂದಿನ ತಿಂಗಳಲ್ಲಿ ಸಾಧಿಸದ ಮಕ್ಕಳನ್ನು ಮಾತ್ರ ಇಲ್ಲಿ ಗುರುತಿಸಬೇಕಾಗುತ್ತೆ. ಮತ್ತು ಆ ತಿಂಗಳಲ್ಲಿ ಅವರು ಸಾಧಿಸಿದರು ಅಂದರೆ ಅವ್ರನ್ನ ಹೊರತುಪಡಿಸಿ ಉಳಿದ ಮಕ್ಕಳನ್ನು ನಾವು ಇಲ್ಲಿ ಪರಿಗಣಿಸ್ಕೋಬೇಕಾಗುತ್ತೆ. ಪ್ರತಿ ತಿಂಗಳ ನಾವು ಸಾಧಿಸಿದ ಮಕ್ಕಳನ್ನು ಬಿಡ್ತಾ ಸಾಧಿಸದೇ ಇರತಕ್ಕಂಥ ಮಕ್ಕಳಿಗೆ ಏನಪ್ಪ ಅಂದರೆ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಆ ಕಲಿಕಾ ಫಲಗಳನ್ನು ನಾವು ಗಳಿಸುವಂಥ ಪ್ರಯತ್ನ ಮಾಡಿಸ್ಬೇಕಾಗುತ್ತೆ ಅಂತ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ತಿಂಗಳ ಕ್ರಿಯೋಜನೆಗಳನ್ನು ಸಿದ್ಧ ಮಾಡಿಕೊಂಡು ಯಾವ ಕಲಿಕಾ ಫಲಕ್ಕೆ ಯಾವ ಚಟುವಟಿಕೆಗಳು ಹಮ್ಮಿಕೊಂಡು ಮಕ್ಕಳನ್ನು ಆ ಕಲಿಕಾ ಫಲವನ್ನು ಪೂರ್ಣಗೊಳಿಸಬೇಕು ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಪ್ರತಿ ತಿಂಗಳ ಕ್ರಿಯೋಜನೆಯನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಅಂಶ ಅಂತ ಒಂದು ವಿಚಾರ. ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತೆ ಈಗ ಏನು 9 ಕಲಿಕಾ ಫಲಗಳಿದ್ದಾವೆ, ಗಣಿತಕ್ಕೆ 8 ಕಲಿಕಾ ಫಲಗಳಿದ್ದಾವೆ. ಅವುಗಳ ಸಾಮರ್ಥ್ಯಗಳು ಮತ್ತು ಆ ರುಬ್ರಿಕ್ಸ್ಗಳ ಆಧಾರವಾಗಿಟ್ಟುಕೊಂಡು ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ಗಮನಿಸ್ಕೋಬೇಕಾಗಿದ್ರೆ ಎ ಬಂದರೆ ಮಾತ್ರ ಎಫ್ ಎಲ್ ಎನ್ ಸಾಧಿಸಿದ ಮಕ್ಕಳು ಅಂಥೇಳಿ ಹೇಳ್ತಾರಲ್ಲ, ಅಲ್ಲ, ಎ ಮತ್ತು ಪಿ ಎರಡೂ ಬಂದರೂ ಕೂಡ ಮಕ್ಕಳು ಸಾಧಿಸಿದ ಮಕ್ಕಳಂತ ನಾವು ಪರಿಗಣಿಸ್ಕೋಬೇಕು. ಬಿ ಬಂದರೆ ಸಾಧಿಸದ ಮಕ್ಕಳು ಪಟ್ಟಿಗೆ ಸೇರಿಸಬೇಕಾಗುತ್ತೆ. ಈಗಾಗಲೇ ಈ ರುಬ್ರಿಕ್ಸ್ಗಳನ್ನು ಗಮನಿಸಿಕೊಂಡ್ರೆ ಪಿ ಅಂದರೆ ಪ್ರಾವೀಣ್ಯ ಅಂತಿದೆ, ಎ ಬಂದುಬಿಟ್ರೆ ಅಡ್ವಾನ್ಸ್ ಆಗಿ ಅಂದರೆ ಸುಧಾರಿತ ಅಂತಿದೆ. ಬಟ್ ಹಾಗಾಗಿ ಅಡ್ವಾನ್ಸ್ ಆಗಿ ಹೋಗಿರ್ತಾನೆ ಎದಲ್ಲಿ, ಪಿ ಬಂದರೆ ಪ್ರಾವೀಣ್ಯ ಹೊಂದಿರ್ತಾನೆ. ಹಾಗಾಗಿ ಸಾಧಿಸಿದ ಇದಕ್ಕೆ ತೆಗೆದುಕೊಳ್ಳೋದು ಸೂಕ್ತ ಅಂತ ಅನ್ನಿಸ್ಕೊಳ್ತದೆ ಅಂತ. ಹಾಗಾಗಿ ಪಿ ಮತ್ತು ಎ ಬಂದರೆ ಸಾಧಿಸಿದ ಮಕ್ಕಳು ಅಂತ ಮಾಡ್ಕೊಳ್ರಿ, ಬಿ ಮತ್ತು ಬಿ ಬಂದುಬಿಟ್ರೆ ಸಾಧಿಸದ ಮಕ್ಕಳು ಅನ್ನೋದು ನಾವು ಮಾಡ್ಕೋಬೇಕಾಗುತ್ತೆ ಅಂತ. ನೋಡಿ, ಒಂದು ವಿದ್ಯಾರ್ಥಿಗೆ ಎ ಕೊಡಬೇಕಾದರೆ ಅವನಲ್ಲಿ ಏನಪ್ಪ ನೋಡಿ ಗಮನಿಸಬೇಕಾಗಿದೆ. ಸ್ವಲ್ಪ ಏನು ವ್ಯತ್ಯಾಸ ಆಗಿದೆ ಅಂದರೆ ಇಲ್ಲಿ ನಮಗೆ ಓರಲ್ ಇರ್ತದೆ, ಮೌಖಿಕ ಇರ್ತದೆ, ರೀಡಿಂಗ್ ಇದೆ, ರೈಟಿಂಗ್ ಇದೆ ಮತ್ತು ಸಂಖ್ಯೆ ಜ್ಞಾನನೂ ಕೂಡ ಇಲ್ಲಿದೆ. ಅದರಲ್ಲಿ 95ರಷ್ಟು ಸಾಧಿಸಿದ ಮಕ್ಕಳನ್ನು ಗುರುತಿಸಿಕೊಳ್ಳಬೇಕು ಅಂತ ಇದು ಮಾಡ್ತಿದ್ದಾನೆ. ಉದಾಹರಣೆಗಾಗಿ 10 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 9 ಮತ್ತು 10 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿರಬೇಕು ಅಂತ ಹೇಳ್ತಾರೆ. ಅಂದರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಾಗ ಕನಿಷ್ಠ 9 ಪ್ರಶ್ನೆಗಳಿಗೆ ಉತ್ತರ ಏನು ಕೊಟ್ಟಿದ್ದೇ ಆದರೆ ಒಂದು ಪ್ರಶ್ನೆಯಲ್ಲಿ ಅವನೇನಾದರೂ ಬಿ ಆಗಲಿ ಅಥವಾ ಪಿ ಏನಾದರೂ ಬಂದಿದೆಯಾದರೆ ಅವನಿಗೆ 95ರಷ್ಟು ಏನಾದರೂ ಅವನು ಸಾಧನೆ ಗೈದಿದ್ದ ಕಲಿಕಾ ಫಲಗಳಲ್ಲಿ ಅಂದರೆ ಅವನಿಗೆ ನಾವು ಸಾಧಿಸಿದ ಮಗು ಅಂತ ನಾವು ಮಾಡ್ಕೋಬೇಕಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚು ಸಾಧಿಸಿದ ಆ ಕಲಿಕಾ ಫಲ ಅಂತಂದರೆ ಅವನಿಗೆ ನಾವು ಸಾಧಿಸಿದ ಮಕ್ಕಳ ಪಟ್ಟಿಗೆ ಸೇರಿಸ್ಕೋಬೇಕಾಗುತ್ತೆ ಅಂತ. ಮುಂದುವರೆದು ಎಫ್ ಎಲ್ ಎನ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಇಲ್ಲಿ ರಿಜಿಸ್ಟ್ರ್ ನಾವು ನಿರ್ವಹಣೆ ಮೇಂಟೈನ್ ಮಾಡಬೇಕಾಗುತ್ತೆ. ಕಾರಣ ಏನಪ್ಪ ಅಂದರೆ ಈ ಸೇತುಬಂಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ತೆಗೆದುಕೊಂಡಾಗ ಅಲ್ಲಿನೂ ಕೂಡ ಏನು ಮಾಡ್ತಂದರೆ ನೈದಾನಿಕ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ತೆಗೆದುಕೊಂಡು ಅವರಿಗೆ 15 ದಿನಗಳ ಒಳಗಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಆನಂತರ ಪರಿಹಾರ ಬೋಧನೆಗೆ ಒಳಪಡಿಸ್ತೀವಿ. ತದನಂತರ ಯಾವ ತಿಂಗಳಲ್ಲಿ ಅವನು ಸಾಧಿಸ್ತಾನೆ ಅನ್ನೋದನ್ನು ನಾವು ಗುರುತಿಸ್ಕೊಳ್ತಾ ಇದ್ದೀವಿ. ಬಟ್ ಆದರೆ ಇಲ್ಲಿ ನಿರ್ದಿಷ್ಟವಾಗಿ ನಮಗಿರುವಂಥ ಕಲಿಕಾ ಫಲಗಳು 9 ನಿಗದಿಪಡಿಸಿರೋದ್ರಿಂದ ಈ ಪ್ರತ್ಯೇಕವಾಗಿರ್ತಕ್ಕಂಥ ಕನಿಷ್ಠ 9 ಕಲಿಕಾ ಫಲಗಳನ್ನು ನಾವು ಸರಿಯಾಗಿ ನಿಭಾಯಿಸಿಕೊಂಡು ಅವನು ಪೂರ್ಣಗೊಳಿಸಬೇಕಾಗಿರ್ತಕ್ಕಂಥದ್ದು ಮತ್ತು ಅವನಿಗೆ ಪೂರ್ಣಗೊಳಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಭಾಷಾ ಶಿಕ್ಷಕರಿಗಿರುವುದರಿಂದ ಕಡ್ಡಾಯವಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರಿಜಿಸ್ಟ್ರನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅಂಕಗಳಿಗಾಗಿರ್ಬೋದು, ಕಲಿಕಾ ಫಲಗಳಿಗಾಗಿರ್ಬೋದು, ಕ್ರಿಯೋಜನಕ್ಕಾಗಿರ್ಬೋದು ಮಾಡಿಕೊಂಡು ಅದನ್ನು ನಾವು ಪ್ರತಿ ತಿಂಗಳ ಅದನ್ನು
ಮುಂದುವರಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಅಂತ. ನೋಡಿ, ಪ್ರತಿ ಪಾಠದ ನಂತರ ಕಲಿಕಾ ಫಲಗಳ ಪಟ್ಟಿ ಮಾಡಿಕೊಂಡು ತಿಂಗಳಿಗೊಂದು FLN ಪರೀಕ್ಷೆ ಮಾಡಿ ಸಾಧಿಸದ ಮಕ್ಕಳನ್ನು ಗುರುತಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಮ್ಗೆ 9 ಕಲಿಕಾ ಫಲಗಳೇನಿದ್ದಾವೆ ಅವು ನಿರ್ದಿಷ್ಟವಾಗಿ ಕಲಿಕಾ ಫಲಗಳನ್ನು ಬರೆದುಕೊಂಡು ಯಾವ ಕಲಿಕಾ ಫಲಗಳಲ್ಲಿ ಆ ಮಗು ಹಿಂದುಳ್ಕೊಂಡಿದೆ ಅನ್ನೋದನ್ನು ನಾವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ರತಿ ಪಾಠದ ನಂತರ ಅಂತ ಹೇಳ್ತಾನೆ ನಾವು ಒಬ್ಬ ಪಠ್ಯಪುಸ್ತಕ ಬೋಧನೆ ಮಾಡುವಾಗಲೂ ಕೂಡ ಆ ಒಂದು ಪಠ್ಯಪುಸ್ತಕದಲ್ಲಿ ಕೂಡ ಈ ಒಂದು ಕಲಿಕಾ ಫಲಗಳಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಕಲಿಕಾಂಶಗಳು ಗುರುತಿಸ್ಕೋಬೇಕಾಗುತ್ತೆ. ಮತ್ತು ಆ ಮಗುವಿಗೆ ಪೂರಕವಾಗಿ ನಾವು ಅಭ್ಯಾಸವನ್ನು ಮಾಡಿಸ್ಬೇಕಾಗುತ್ತೆ, ಮನೆಗೆಲಸ ನೀಡಬೇಕಾಗುತ್ತೆ, ಜೊತೆಗೆ ಪ್ರತ್ಯೇಕವಾಗಿರ್ತಕ್ಕಂಥ ಚಟುವಟಿಕೆಯನ್ನು ಕೂಡ ಕೊಡಬೇಕಾಗುತ್ತೆ ಅಂತ. ತದನಂತರ ಕೊನೆಯಲ್ಲಿ ಆ ತಿಂಗಳದ ಕೊನೆಯಲ್ಲಿ ಏನಪ್ಪ ಅಂದರೆ ಒಂದು ಪ್ರಶ್ನೆ ಪತ್ರಿಕೆ ತಯಾರಿಸಿ, ಈ ಕಲಿಕಾ ಫಲಗಳು ಆಧರಿಸಿಕೊಂಡು ಪ್ರಶ್ನೆ ಪತ್ರಿಕೆ ತಯಾರಿಸಿ ಆ ಮಗುವಿಗೆ ಪರೀಕ್ಷೆ ತೆಗೆದುಕೊಂಡು ಸಾಧಿಸಿಲ್ಲ ಅನ್ನೋದನ್ನು ನಾವು ಇಲ್ಲಿ ಆ ರುಬಿಕ್ಸ್ಗಳ ಮೂಲಕ ಮಾನಕಗಳ ಮೂಲಕ ನಾವು ಗುರುತಿಸ್ಕೋಬೇಕಾಗುತ್ತೆ ಅಂತ. ನೋಡಿ, ಪಾಠ ಮಾಡುವಾಗ ಅಥವಾ ಅಭ್ಯಾಸ ಚಟುವಟಿಕೆಗಳನ್ನು ಮಾಡಿಸುವಾಗ FLN ಯಾವ ಕಲಿಕಾ ಫಲಕ್ಕೆ ಪೂರಕವಾಗಿದೆ ಅಂದರೆ ಯಾವುದಕ್ಕೆ ಸಂಬಂಧಿಸಿದೆ ಎಂದು ತಿಳಿದು ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗುತ್ತೆ ಅಂತ. ಇದು ಭಾಳ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ. ನಾವು ಪಾಠ ಮಾಡಬೇಕಾದಾಗ ಯಾವ ಪಾಠದಲ್ಲಿ ಅವನಿಗೆ ಯಾವ ಅಂಶ ಇದೆ ಅಂದರೆ ಓದೋದಕ್ಕಾಗಲಿ ಅಥವಾ ಬರೆಯೋದಕ್ಕಾಗಲಿ ಇಲ್ಲ ಮೌಖಿಕವಾಗಿ ಪ್ರಶ್ನೆ ಕೇಳೋದಕ್ಕಾಗಲಿ ಆ 3 ನಮಗೆ ತೆಗೆದುಕೊಂಡಾಗ ಒಟ್ಟಾರೆ 9 ಕಲಿಕಾ ಫಲಗಳಲ್ಲಿ ಯಾವ ಕಲಿಕಾ ಫಲ ಆ ಪಾಠದಲ್ಲಿ ಏನಪ್ಪ ಅಂದರೆ ಹೆಚ್ಚು ಮಗುವಿಗೆ ನಾವು ಚಟುವಟಿಕೆಯನ್ನು ಕೊಡೋದ್ರ ಮೂಲಕ ಕಲಿಕಾ ಫಲವನ್ನು ವೃದ್ಧಿಸಬಹುದು ಅನ್ನೋದನ್ನು ನಾವು ಪೂರಕವಾಗಿ ನಾವು ಮುಂಚಿತವಾಗಿ ವಾರ್ಷಿಕ ಯೋಜನೆಯಲ್ಲಿ ಗುರುತಿಸಿಕೊಂಡು ಅದಕ್ಕೆ ಹೆಚ್ಚು ಒತ್ತು ಕೊಡೋದ್ರ ಮೂಲಕ ನಾವು ಪಾಠ ಬೋಧನೆಯನ್ನು ಕೂಡ ಮಾಡಬೇಕಾಗುತ್ತೆ ಮತ್ತು ಚಟುವಟಿಕೆಗಳನ್ನು ಕೂಡ ಹಾಗೆ ನೀಡಬೇಕಾಗುತ್ತೆ ಅನ್ನುವಂಥ ನಾವು ಇಲ್ಲಿ ಗಮನಿಸಬೇಕಾಗಿದೆ ಅಂತ. ಇನ್ನೊಂದು ಬಂದಾಗ ಕನ್ನಡ ಮತ್ತು ಗಣಿತ ಸೇರಿ ಒಟ್ಟು 12 ರುಬಿಕ್ಸ್ ಮತ್ತು ಕಲಿಕಾ ಫಲಗಳಿದ್ದಾವೆ ಅಂತ ಹೇಳಿದ್ದೀವಿ ನಾವು ಈಗಾಗಲೇ. ಆ ಸಾಮರ್ಥ್ಯಗಳಿದ್ದಾವೆ. ಸೇತುಬಂಧ ಪರೀಕ್ಷೆ ಜೊತೆಗೆ FLN ಕನ್ನಡ ಗಣಿತಕ್ಕೆ ಪ್ರತ್ಯೇಕ ಪರೀಕ್ಷೆಗಳು ನಡೆಸಬೇಕು ಅಂತ ಇದೆ. ಗಮನಿಸ್ಕೊಳ್ರಿ, ಸೇತುಬಂಧದ ಪರೀಕ್ಷೆನೇ ಬೇರೆ, FLN ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮತ್ತು ಪರೀಕ್ಷೆನೇ ಬೇರೆ ಆಗಿರ್ತದೆ. ಅವು ಎರಡೂಗಳನ್ನು ಒಂದೇ ಅಲ್ಲ ಅನ್ನೋದನ್ನು ನಾವು ಇಲ್ಲಿ ಭಾವಿಸ್ಕೋಬೇಕು. ಸೇತುಬಂಧದ ಪ್ರಶ್ನೆ ಪತ್ರಿಕೆ ಕೇವಲ 15 ದಿನ, ಒಂದು ಪ್ರಾರಂಭದಲ್ಲಿ ನೈದಾನಿಕ ಪರೀಕ್ಷೆ ಮಾಡ್ತೀವಿ, ಒಂದು 15 ದಿನಗಳ ಕಾಲ ಪರಿಹಾರ ಬೋಧನೆ ಕೊಟ್ಬಿಟ್ಟು ಕೊನೆಗೆ ಸಾಫಲ್ಯ ಪರೀಕ್ಷೆ ಮಾಡಿ ಅದ್ರ ನಾವು ಏನಪ್ಪ ಅಂದರೆ ನೇರವಾಗಿ ನಾವು SAPಗಳಲ್ಲಿ ಏನಪ್ಪ ಅಂದರೆ ಅದನ್ನು ಭರ್ತಿ ಮಾಡೋದ್ರ ಮೂಲಕ ಸಾಧಿಸಿಲ್ಲ ಅನ್ನೋದಕ್ಕೆ ಮಾಡಿಕೊಂಡು ಪ್ರತ್ಯೇಕವಾಗಿರ್ತಕ್ಕಂಥ ಪರಿಹಾರ ಬೋಧನೆ ಕೊಡುವಂಥ ಪ್ರಯತ್ನ ಮಾಡ್ತಿರ್ತೀವಿ. ಆ ಸೇತುಬಂಧಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಪರೀಕ್ಷೆ, FLNಗೆ ಸಂಬಂಧಿಸಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಪರೀಕ್ಷೆ ನಡೆಸಬೇಕಾಗಿದೆ ಅಂತ. ನೋಡಿ, ಪರಿಹಾರ ಬೋಧನೆಯ ಮಕ್ಕಳ ಪಟ್ಟಿಯನ್ನು ಕೂಡ ತಯಾರಿಸ್ಕೋಬೇಕಾಗಿದೆ. ಆ ಪರಿಹಾರ ಬೋಧನೆ ಪಟ್ಟಿಯ ಅನುಗುಣವಾಗಿ ಮತ್ತು FLNನಲ್ಲಿ ಹಿಂದುಳಿದ ಮಕ್ಕಳ ಪಟ್ಟಿಯನ್ನು ಕೂಡ ಮಾಡಿಕೊಳ್ಬೇಕು ಅಂತ. ಈ FLN ಏನಿದಾವಲ್ಲ 9 ನಮಗೆ ಕನ್ನಡ ಭಾಷೆಗೆ ಇದ್ದಾವೆ, ಈ 8 ಗಣಿತಕ್ಕೆ ವಿಷಯಕ್ಕೆ ಇರೋದರಿಂದ ಆ ಪ್ರತ್ಯೇಕವಾಗಿರ್ತಕ್ಕಂಥ ನಾವು ಇವುಗಳನ್ನು ಮಾಡಿಕೊಂಡು ಏನಪ್ಪ ಅಂದರೆ ವಿವರಣೆಯನ್ನು ಕೊಡಬೇಕಾಗುತ್ತೆ. ಆ ಕಾರಣಕ್ಕಾಗಿ 2 ಪ್ರತ್ಯೇಕವಾಗಿರ್ತಕ್ಕಂಥ ಪಟ್ಟಿಗಳನ್ನು ತಯಾರಿಸ್ಕೋಬೇಕು ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ. ನೋಡಿ, FLN ಸಾಧಿಸದ ಮಕ್ಕಳಿಗೆ ಕ್ರಿಯಾಯೋಜನೆ ಜೊತೆಗೆ TLM ಬಳಸಿಕೊಂಡು FLN ಸಾಧಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾನೆ. ಇಲ್ಲಿ TLMಗಳ ಬಳಕೆ ನಾವು ಮಾಡ್ಕೋಬೇಕಾಗುತ್ತೆ, ಇತರೆ ಪುಸ್ತಕಗಳ ಬಳಕೆ ಮಾಡ್ಕೋಬೇಕಾಗುತ್ತೆ ಮತ್ತು ಇತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕಾಗುತ್ತೆ. ಜೊತೆಗೆ ಏನಪ್ಪ ಅಂದರೆ ನಾವು ಮನೆಗೆಲಸಗಳನ್ನು ಕೂಡ ನೀಡಬೇಕಾಗುತ್ತೆ ಮತ್ತು ಪ್ರತ್ಯೇಕವಾಗಿರ್ತಕ್ಕಂಥ ಪರೀಕ್ಷೆಗಳನ್ನು ಮಾಡುವುದರ ಮೂಲಕ ಅವನಿಗೆ FLN ಸಾಧಿಸೋದಕ್ಕೆ ಅಗತ್ಯವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ FLN ಬರುವಂಥ ಪ್ರಮುಖ ಅಂಶಗಳಲ್ಲಿ ಒಂದು ಅಂತ. ಈಗಿರುವ ಎಲ್ಲ ಅಭ್ಯಾಸ ಚಟುವಟಿಕೆಗಳನ್ನು ಕೂಡ ಈಗೇನಿದ್ದಾವೆ ಪಠ್ಯದಲ್ಲಿರ್ತಕ್ಕಂಥ ಅಭ್ಯಾಸ ಚಟುವಟಿಕೆಗಳಾಗಿರ್ಬೋದು ಮತ್ತು ಪಠ್ಯಪುಸ್ತಕದ ಅಭ್ಯಾಸ ಪುಸ್ತಕಗಳಾಗಿರ್ಬೋದು ಅವುಗಳೆಲ್ಲವನ್ನು ಆಧಾರವಾಗಿಟ್ಟುಕೊಂಡೇನಪ್ಪ ಅಂದರೆ ಇವುಗಳು ಎಲ್ಲವೂ ಕೂಡ FLN ಆಧಾರಿತವಾಗಿರ್ತಕ್ಕಂಥ ಮತ್ತು ಪೂರಕವಾಗಿರ್ತಕ್ಕಂಥವುಗಳು ಕೂಡ ಆಗಿದ್ದಾವೆ ಅಂತ. ಈಗಾಗಲೇ ನಾವು ಸುಮೇರ ಅನ್ನುವಂಥದ್ದಾಗಿ ನೋಡ್ತಾ ಇದ್ದೀವಿ, ಸುವೇಗ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಅವೆಲ್ಲ ಅಭ್ಯಾಸ ಒಂದು ಪುಸ್ತಕಗಳೇನು ಕೊಟ್ಟಿದ್ದಾರೆ DSRTಯಿಂದ ಅವನು ಕೂಡ ಪೂರಕ ಆಗ್ತವೆ ಮತ್ತು ಕಲಿಕಾ ಆಸರೆಗಳಿದ್ದಾವೆ. ಆನಂತರ ಏನಪ್ಪ ಅಂದರೆ ಕಲಿಕಾ ಫಲಗಳಿಗೆ ಸಂಬಂಧಪಟ್ಟಿದ್ದಾವೆ. ಆಮೇಲೆ ಏನಪ್ಪ ಅಂದರೆ ಕಲಿಕಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾವೆ, ಗಣಿತ ಕಿಟ್ಗಳಿದ್ದಾವೆ. ಹೀಗೆ ಪೂರಕವಾಗಿರೋದು ಎಲ್ಲವೂ ಕೂಡ ಅಭ್ಯಾಸ ಚಟುವಟಿಕೆ ಪುಸ್ತಕಗಳಾಗಿರ್ಬೋದು ಮತ್ತು ಪಠ್ಯಪೂರಕ ಅಭ್ಯಾಸದ ಪುಸ್ತಕಗಳು ಕೂಡ ಆಗಿರ್ಬೋದು, ಎಲ್ಲವೂ ಕೂಡ ಈ FLN ಆಧಾರಿತವಾಗಿರ್ತಕ್ಕಂಥವೇ ಇದ್ದಾವೆ. ಹಾಗಾಗಿ ಅವುಗಳನ್ನು ನಾವು ಕೂಡ ಬಳಸ್ಕೋಬೋದು ಅಂತ. ಇಲ್ಲಿ ORWN ಅಂದರೆ ಏನು ಅಂತಂದರೆ, O ಅಂದರೆ ಇಲ್ಲಿ ಓರಲ್ ಅಂತಿದೆ, ಅಮೌಖಿಕವಾಗಿದೆ. R ಅನ್ನುವಂಥದ್ದು ಏನಪ್ಪ ಅಂದರೆ ರೀಡಿಂಗ್ ಇದೆ, W ಅಂದರೆ ರೈಟಿಂಗ್ ಇದೆ, N ಅಂದರೆ ನುಮೆರಿ ಇದೆ, ಅಲ್ಲಿ ಅಂದರೆ ಸಂಖ್ಯೆ ಜ್ಞಾನ ಇದೆ. ಈ 4 ನಾವು ಈ ರೀತಿ ಗಮನಿಸ್ಕೋಬೇಕಾಗುತ್ತೆ ಅಂತ. ನೋಡಿ, ಇದು ಪ್ರತಿ ತಿಂಗಳ ಕೆಲಸದ 2ನೇ ದಿನ ಅಂದರೆ ಪ್ರತಿ ತಿಂಗಳ ಮೊದಲಲ್ಲಿ ಕೆಲಸದ 2ನೇ ದಿನ FLN ಪರೀಕ್ಷೆ ಮಾಡಿ ಸಾಧಿಸದ ಮಕ್ಕಳ ಪ್ರತಿ ತಿಂಗಳ ಗುರುತಿಸಿಕೊಂಡು ಕ್ರಿಯೋಜನೆ ಮಾಡಿಕೊಳ್ಳಬೇಕು. ಮತ್ತು ಇದೇ ರೀತಿ ಏನಪ್ಪ ಅಂದರೆ ಪ್ರತಿ ತಿಂಗಳು ಮಾಡಿಕೊಳ್ಳೋದ್ರ ಮೂಲಕ ವರ್ಷ ಪೂರ್ತಿ ಇದನ್ನು ಸಾಧಿಸೋದಂಥ ಪ್ರಯತ್ನ ಮಾಡಬೇಕಾಗುತ್ತೆ. ಹಾಗಾಗಿ 2025-26 ವರ್ಷ ಪೂರ್ತಿ ಶೈಕ್ಷಣಿಕ ವರ್ಷ ಪೂರ್ತಿ ಈ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕಾಗುತ್ತೆ. ಆದರೆ ನಾವು ಪ್ರತಿ ತಿಂಗಳ ಕೆಲಸದ 2ನೇ ದಿನ
ಆ ಮಾಹಿತಿಯನ್ನು ಏನಪ್ಪ ಅಂದರೆ ನಮೂನೆಯನ್ನು ಭರ್ತಿ ಮಾಡಿ ಮುಖ್ಯಗಳು ಕೊಡಬೇಕಾಗುತ್ತೆ. ಅವ್ರನ್ನ ಸಂಗ್ರಹಿಸಿಕೊಂಡು ಪ್ರತಿ ತಿಂಗಳ ಕೆಲಸದ 3ನೇ ದಿನ ಅವರು ಏನು ಮಾಡ್ತಾರೆ, CRP ಅವರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಅಂತ. FLN ಸಾಧಿಸಿದ ಮತ್ತು ಸಾಧಿಸದ ಮಕ್ಕಳನ್ನು ಗುರುತಿಸಿಕೊಂಡು FLN ರಿಜಿಸ್ಟರ್ನಲ್ಲಿ ಸಾಧಿಸದ ಮಕ್ಕಳನ್ನು ಗುರುತಿಸ್ಕೋಬೇಕಾಗುತ್ತೆ. ಅದಕ್ಕಾಗಿ ಪ್ರತ್ಯೇಕ ರಿಜಿಸ್ಟರನ್ನು ಕೂಡ ಇಲ್ಲಿ ಮುಖ್ಯಗಳು ಕೂಡ ಮಾಡ್ಕೋಬೇಕಾಗಿದೆ. ವಿಷಯ ಶಿಕ್ಷಕರು ಪ್ರತ್ಯೇಕವಾಗಿರ್ತಕ್ಕಂಥ ರಿಜಿಸ್ಟರನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಆ ರಿಜಿಸ್ಟರ್ನಲ್ಲಿ ಈ ಮಾಹಿತಿಗಳನ್ನು ಕಡ್ಡಾಯವಾಗಿ ಪ್ರತಿ ತಿಂಗಳ ದಾಖಲಿಸ್ಕೋಬೇಕು ಮತ್ತು ನಮೂನೆಗಳನ್ನು ಭರ್ತಿ ಮಾಡೋದಕ್ಕೆ ಅನುಕೂಲನೂ ಕೂಡ ಆಗುತ್ತೆ ಅಂತ. FLN ಸಾಧಿಸಿದ ನಂತರ ಆ ಮಗು FLN ಪಟ್ಟಿಯಿಂದ ಕೈ ಬಿಡುವುದು ಅಂತ. ನೋಡಿ, ಇಲ್ಲಿ ನಾವು ಈಗಾಗಲೇ ಸಾಧಿಸದ ಮಕ್ಕಳ ಪಟ್ಟಿಯನ್ನು ತೆಗೆದುಕೊಂಡಿರ್ತೀವಲ್ಲ, ಸಾಧಿಸಿದ ಅಂದರೆ ಅಲ್ಲಿಂದ ಕೈ ಬಿಡಬೇಕಾಗುತ್ತೆ. ಈ ಉದಾಹರಣೆಗಾಗಿ ನಮ್ಮಲ್ಲಿ 50 ಮಕ್ಕಳಿದ್ದಾರೆ ಅಂದರೆ ಪ್ರಾರಂಭ ತಿಂಗಳಲ್ಲಿ 20 ಮಕ್ಕಳು ಸಾಧಿಸಿದ್ದಾರೆ ಅಂದರೆ ಇನ್ನು 30 ಮಕ್ಕಳು ಸಾಧಿಸಿರುವುದಿಲ್ಲ. ಆ 30 ಮಕ್ಕಳನ್ನು ಮುಂದಿನ ತಿಂಗಳ ನಾವು ಕ್ರಿಯೋಜನೆ ಮಾಡಿಕೊಂಡು ಅವ್ರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕಲಿಕಾಫಲಗಳು ಆಧರಿಸಿಕೊಂಡು ಏನಪ್ಪ ಅಂದರೆ ಚಟುವಟಿಕೆಗಳನ್ನು ಮಾಡಿಸಬೇಕಾಗುತ್ತೆ. ಮತ್ತು 2ನೇ ತಿಂಗಳ ಒಂದು ಕೊನೆಯಲ್ಲಿ ನಾವು ಪರೀಕ್ಷೆ ತೆಗೆದುಕೊಂಡಾಗ ಅದರಲ್ಲಿ ಕನಿಷ್ಠ ಒಂದು 5ರಿಂದ 6 ಮಕ್ಕಳು ಸಾಧಿಸಿದಾರಂದರೆ ಆ 30ರಲ್ಲಿ 6 ಜನರನ್ನು ಬಿಟ್ಟು 24 ಜನರನ್ನು ಮುಂದಿನ ತಿಂಗಳಲ್ಲಿ ಪರಿಗಣಿಸ್ಕೋಬೇಕು. ಆ ಮುಂದಿನ ತಿಂಗಳಲ್ಲಿ ಕೂಡ ಮತ್ತೆ ಒಂದು 6 ಜನ ಇದು ಮಾಡ್ಕೊಂಡ್ರೆ ಅಂದರೆ ಉಳಿದಿರ್ತಕ್ಕಂಥ 18 ಜನರನ್ನು ಮುಂದಿನ ತಿಂಗಳಿಗೆ ಕೊಂಡೊಯ್ಯಬೇಕಾಗುತ್ತೆ. ಬಟ್ ಈ ರೀತಿ FLN ಸಾಧಿಸಿದ ನಂತರ ಆ ಮಗುವನ್ನು FLN ಪಟ್ಟಿಯಿಂದ ಕೈ ಬಿಡುವುದು ಅಂತಿದೆ ಅಂತ. ಹೀಗೆ ಪೂರ್ಣ ಅಧಿಕೃತ ಮಾಹಿತಿಗೆ ತಮಗೆಲ್ಲಗೆ ಈಗಾಗಲೇ ತಾವು ನೋಡ್ಕೊಂಡಿರ್ತೀರಿ. 21/5/2025 ಒಂದು DSERTಯ ಸುತ್ತೋಲೆ ಕೂಡ ತಾವು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಬಟ್ ಅದರಲ್ಲಿ ಕೂಡ ಒಂದಿಷ್ಟು ಅಂಶಗಳನ್ನು ಕೂಡ ನಾವು ಕಂಡುಕೊಳ್ತಾ ಇದ್ದೀವಿ. ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಅದರಲ್ಲಿ ನೀಡಲಾಗಿರ್ತಕ್ಕಂಥದ್ದು. FLN ಪರೀಕ್ಷೆ ಹೇಗೆ ಮಾಡಬೇಕು, ರುಬಿಕ್ಸ್ಗಳು ಏನು, ಗ್ರೇಡ್ ಹೇಗೆ ನೀಡಬೇಕು ಅನ್ನುವಂಥ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಾವು ಓದ್ಕೋಬೇಕಾಗಿರ್ತಕ್ಕಂಥ ಅಂಶ ಅಲ್ಲಿ ಕಾಣ್ತಾ ಇದ್ದೀವಿ ಅಂತ. ಅದೇ ರೀತಿಯಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಸಮಗ್ರವಾಗಿರ್ತಕ್ಕಂಥದ್ದು. ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಔಪಚಾರಿಕ ಶಿಕ್ಷಣ ವ್ಯವಸ್ಥೆಗೆ ತರಲಾಗಿರ್ತಕ್ಕಂಥದ್ದು ಕೂಡ ನಾವು ಸುತ್ತೋಲೆಯಲ್ಲಿ ಕೂಡ ಗಮನಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಇಲ್ಲಿ 3ನೇ ತರಗತಿ ಒಳಗಿನ ಪ್ರತಿಯೊಂದು ಮಗುವಿಗೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಕೌಶಲ್ಯಗಳು ಬೆಳೆಸುವಂಥ ಕುರಿತು ಅದರಲ್ಲಿ ಪ್ರಸ್ತಾಪಿಸಿರ್ತಕ್ಕಂಥದ್ದು. ಈ ಬಗ್ಗೆ ಕೇಂದ್ರ ಸರ್ಕಾರದಿಂದ ಏನಪ್ಪ ಅಂದರೆ ನಿಪುಣ್ ಭಾರತ್ಗೆ ಒಂದು ಚಾಲನೆ ಕೂಡ ನೀಡಲಾಗಿರ್ತಕ್ಕಂಥದ್ದು. ಅದರ ಅಡಿಯಲ್ಲಿ ಏನಪ್ಪ ಅಂದರೆ ಈ ಕಾರ್ಯಕ್ರಮವನ್ನು ಇಲ್ಲಿ ಅನುಷ್ಠಾನಗೊಳಿಸ್ತಕ್ಕಂಥದ್ದು ಅಂತ. ಆದರೆ ಸ್ವಲ್ಪ ಹಿನ್ನೆಲೆ ಮತ್ತು ಪ್ರಾಮುಖ್ಯತೆ ಏನು ಅನ್ನೋದನ್ನು ಕೂಡ ಇಲ್ಲಿ ಒಂದಿಷ್ಟು ಅಂಶಗಳು ತಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರತಿ ಮಗು FLN ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳಲು ಅಗತ್ಯವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿಸುವ ದೃಷ್ಟಿಕೋನದ ನಿಪುಣ್ ಭಾರತವನ್ನು ಹೊಂದಿರತಕ್ಕಂಥದ್ದು. 3 ರಿಂದ 9 ವಯೋಮಾನದ ಮಕ್ಕಳು ಕಲಿಕಾ ಅಗತ್ಯತೆಗಳನ್ನು ಪೂರೈಸುವಂಥ ಗುರಿ ಈ ಒಂದು ನಿಪುಣ್ ಭಾರತ ಹೊಂದಿರತಕ್ಕಂಥದ್ದಾಗಿದೆ. ಆ ಕಾರಣಕ್ಕಾಗಿ ಕಲಿಕಾ ಅಂತರಗಳನ್ನು ಮತ್ತು ಅವುಗಳ ಕಾರಣಗಳನ್ನು ಗುರುತಿಸಿ ಸ್ಥಳೀಯ ಸಂದರ್ಭ ಸನ್ನಿವೇಶಗಳಿಗೆ ತಕ್ಕಂತೆ ಪೂರಕವಾಗಿರ್ತಕ್ಕಂಥ ಕಾರ್ಯತಂತ್ರಗಳನ್ನು ಅನುಷ್ಠಾನಗೊಳಿಸುವಂಥ ಉದ್ದೇಶ ಈ ಒಂದು FLN ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆಯ ಆರಂಭಿಕ ತರಗತಿಗಳ ನಡುವೆ ಬಲವಾಗಿರ್ತಕ್ಕಂಥ ಕೊಂಡಿಯನ್ನು ಸೃಜಿಸಿ ಮಕ್ಕಳ ತಡೆರಹಿತವಾಗಿ ಮುಂದುವರಿಯುವುದನ್ನು ಖಾತರಿಪಡಿಸಿಕೊಳ್ಳುವಂಥ ಒಂದು ಹಂತ ಈ FLN ಮಾಡ್ತಕ್ಕಂಥದ್ದು. 2026-27 ಒಳಗಾಗಿ FLN ಕೌಶಲ್ಯಗಳನ್ನು ತಲುಪುವಂಥ ಗುರಿ ಹೊಂದಲಾಗಿರ್ತಕ್ಕಂಥ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಅಂತ. ಇಲ್ಲಿ ನಿಮಗೆ FLN ಸಂಬಂಧಿಸಿರ್ತಕ್ಕಂಥ ರುಬಿಕ್ಸ್ ಮತ್ತು ಗ್ರೇಡ್ಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನು ಸೂಚಿಸ್ತವೆ ಆ ಗ್ರೇಡ್ಗಳನ್ನು ನೋಡ್ಕೊಳ್ರಿ ಅಂತ. BB ಅಂದರೆ ಬಿಲೋ ಬೇಸಿಕ್ ಅಂತ, ಕನಿಷ್ಠ ಅವನು ಸಾಮಾನ್ಯ ಬೇಸಿಕ್ ಜ್ಞಾನವನ್ನು ಕೂಡ ಹೊಂದಿಲ್ಲ ಅನ್ನೋದನ್ನು ಸೂಚಿಸ್ತದೆ BB ಅಂತ. ಅದಕ್ಕೆ ನಾವು ಪ್ರಶ್ನೆ ಪತ್ರಿಕೆ ತೆಗೆದು ಮೌಲ್ಯಮಾಪನ ಮಾಡುವಾಗ ಸರಿಯಾಗಿ ಈ ಒಂದು ರುಬಿಕ್ಸ್ಗಳನ್ನು ಗ್ರೇಡ್ಗಳನ್ನು ಹಾಕಬೇಕಾಗುತ್ತೆ. ಅವನು ಸಂಪೂರ್ಣವಾಗಿ ಆ ಪ್ರಶ್ನೆಯನ್ನು ಹೇಳುವಲ್ಲಿ ಅಥವಾ ಬರೆಯುವಲ್ಲಿ ಅಥವಾ ಓದೋದರಲ್ಲಿ ಅವನು ಹಿಂದುಳಿದಿದ್ದಾನೆ ಅಂದರೆ ಅಲ್ಲಿ BB ಅಂತ ಗುರುತಿಸ್ಕೊಳ್ಬೇಕು. ಅಂದರೆ ಬಿಲೋ ಬೇಸಿಕ್ ಅಂತ, ಅದನ್ನು ಪ್ರಾಥಮಿಕಕ್ಕಿಂತ ಕನಿಷ್ಠವಾಗಿದ್ದಾನೆ ಅನ್ನೋದನ್ನು ತೋರಿಸ್ತದೆ. B ಅಂದರೆ ಪ್ರಾಥಮಿಕ ಇದೆ, P ಅಂದರೆ ಪ್ರಾವೀಣ್ಯ ಇದೆ, A ಅಂದರೆ ಸುಧಾರಿತ ಅಥವಾ ಮುಂದುವರೆದ ವಿದ್ಯಾರ್ಥಿ ಅಂತ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ P ಮತ್ತು A ಬಂದುಬಿಟ್ರೆ ಸಾಧಿಸಿದ ವಿದ್ಯಾರ್ಥಿ ಅಂಥೇಳಿ ನಾವು ಇಲ್ಲಿ ಕಂಡ್ಕೋಬೇಕು. B ಮತ್ತು B ಬಂದುಬಿಟ್ರೆ ಅವನು FLN ಸಾಧಿಸದ ವಿದ್ಯಾರ್ಥಿ ಅಂಥೇಳಿ ನಾವು ಪರಿಗಣಿಸ್ಕೋಬೇಕಾಗತ್ತೆ ಅಂತ. ನೋಡಿ, ಇಲ್ಲೊಂದು ಪ್ರಶ್ನೆ ಬಂದಿದೆ. FLN ಸಾಧಿಸದ ಮಗು ಅಂದರೆ ಯಾರು ಅಂತ. ಯಾರು ಅಂದರೆ BB ಮತ್ತು B ಇರ್ತಕ್ಕಂಥ ವಿದ್ಯಾರ್ಥಿ FLN ಸಾಧಿಸದ ಮಗು ಅಂತ ಅರ್ಥ ಕೊಡ್ತದೆ ಅಂತ. ಮುಂದುವರೆದು BBಯಿಂದ Bಗೆ, Bಯಿಂದ Pಗೆ, Pಯಿಂದ ಹೇಗೆ ತರುವಂಥ ಪ್ರಯತ್ನ ಆಗಬೇಕೆಂಬುದೇ FLN ಆಶಯವಾಗಿದೆ. ಹಾಗಾಗಿ ಸಾಧಿಸದ ವಿದ್ಯಾರ್ಥಿ ಯಾರಪ್ಪ ಅಂದರೆ BB ಮತ್ತು B ವಿದ್ಯಾರ್ಥಿ ಸಾಧಿಸದ ವಿದ್ಯಾರ್ಥಿ. ಅವರನ್ನು ನಾವು ಹಂತ ಹಂತವಾಗಿ ಮೇಲೆ ತರುವಂಥ ಪ್ರಯತ್ನ. ಅವನು ಕೊನೆಗೆ A ಸಾಧಿಸಿದಾನೆ ಎಂದರೆ ಅವನು FLN ಸಾಧಿಸಿದ ಎಂದರ್ಥ. ಹಾಗಾಗಿ ನಾವುಗಳು FLN ಸಾಧಿಸಿದ ವಿದ್ಯಾರ್ಥಿಗೆ ನೋಡ್ಕೋಬೇಕಾಗುತ್ತೆ ಅಂತ.
ಸ್ವಲ್ಪ ಮುಖ್ಯ ಗುರುಗಳ ಒಂದಿಷ್ಟು ಜವಾಬ್ದಾರಿಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರತಿ ತಿಂಗಳ 2ನೇ ಕೆಲಸದ ದಿನದಂದು FLN ಸಾಧಿಸದ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಳ್ಳುವುದು. ಇದು ವಿಷಯ ಶಿಕ್ಷಕರು ಒಡಗೂಡಿ ಈ ಪಟ್ಟಿಯನ್ನು ನಮೂನೆಯನ್ನು ಭರ್ತಿ ಮಾಡಬೇಕಾಗಿರ್ತದೆ ಅಂತ. ಹಾಗೂ ಸಾಧನೆಗೆ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುವುದು. FLN ಸಾಧಿಸೋದಕ್ಕೆ ಒಂದಿಷ್ಟು ಕ್ರಮಗಳನ್ನು ಕೂಡ ಮುಖ್ಯೋಪಾಧ್ಯಾಯರು ಮತ್ತು ಸಹಶಿಕ್ಷಕರು ಒಡಗೂಡಿ ಅದನ್ನು ನಾವು ಕಂಡುಕೋಬೇಕಾಗಿರ್ತಕ್ಕಂಥದ್ದು. ಮತ್ತು ಪೋಷಕರ ಸಹಭಾಗಿತ್ವದೊಂದಿಗೆ ವಿದ್ಯಾರ್ಥಿಗಳನ್ನು ಗೈರು ಹಾಜರಾಗದಂತೆ ತಪ್ಪಿಸುವಂಥ ಕೆಲಸನೂ ಕೂಡ ಈ ಮುಖ್ಯಗಳ ಜವಾಬ್ದಾರಿಯಾಗಿರ್ತದೆ. ಇದನ್ನು ಅಂಶಗಳನ್ನು ತಾವು ಗಮನಿಸ್ಕೋಬೇಕು ಅಂತ. ಶಾಲೆಯಲ್ಲಿ ಲಭ್ಯ ಇರುವಂಥ ನೋಡಿ ಇಲ್ಲಿ ಕೊಟ್ಟಿದ್ದಾನೆ, ಕಲಿಕೋಪಕರಣಗಳನ್ನು ನಾವು ಬಳಸ್ಕೋಬೇಕಾಗುತ್ತೆ. ಯಾವುದೇ ಅಂದರೆ ಓದು ಕರ್ನಾಟಕದ ಸಾಮಗ್ರಿಗಳಾಗಿರ್ಬೋದು, ಗಣಿತ ಕಲಿಕಾ ಆಂದೋಲನದ ಕಿಟ್ಗಳಾಗಿರ್ಬೋದು, ಕಲಿಕಾಶ್ರಯ ಪುಸ್ತಕಗಳಾಗಿರ್ಬೋದು, ಕಲಿಕಾ ಕ್ಷೇತ್ರಕ್ಕೆ ಅಭ್ಯಾಸ ಹಾಳೆಗಳಾಗಿರ್ಬೋದು, ಈ ವಾಚಕಗಳಾಗಿರ್ಬೋದು, ಮತ್ತು ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಠ್ಯಪುಸ್ತಕದ ಹಿಂಭಾಗದಲ್ಲಿ ಇರ್ತಕ್ಕಂಥ ಅಭ್ಯಾಸ ಚಟುವಟಿಕೆಗಳಾಗಿರ್ಬೋದು ಇತ್ಯಾದಿಗಳು FLN ಸಾಧನೆಗೆ ಪೂರಕವಾಗಿ ಬಳಸಿಕೊಳ್ಳುವುದರ ಬಗ್ಗೆ ವಿಷಯ ಶಿಕ್ಷಕರ ಜೊತೆಗೆ ಚರ್ಚಿಸಿ ಅಂತಿಮಗೊಳಿಸಿಕೊಳ್ಳುವಂಥ ಕೆಲಸ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಮುಖ್ಯ ಗುರುಗಳು ಅಂತ. ಎಲ್ಲ ವಿಷಯಗಳ ಶಿಕ್ಷಕರ ಸಹಕಾರದೊಂದಿಗೆ ತರಗತಿ ಶಿಕ್ಷಕರು ದಾಖಲೆ ನಿರ್ವಹಿಸುವಂಥದ್ದಾಗಲಿ, ಅಧಿಕಾರಿಗಳ ಭೇಟಿ ಸಂದರ್ಭದಲ್ಲಿ ದಾಖಲೆಗಳನ್ನು ಸಲ್ಲಿಸುವಂಥ ಜವಾಬ್ದಾರಿ ಕೂಡ ತರಗತಿ ಶಿಕ್ಷಕರದ್ದಾಗಿರುತ್ತದೆ ಮತ್ತು ಮುಖ್ಯಗೊಳ್ಳುವುದು ಕೂಡ ಈ ಸಂದರ್ಭದಲ್ಲಿ ಆಗಿರುತ್ತದೆ ಅಂತ. ನೋಡಿ, ಪ್ರತಿ ತಿಂಗಳ ಅಂತ್ಯಕ್ಕೆ ಅನುಬಂಧ 4.1 ನಮೂನೆಯಂತೆ ತರಗತಿವಾರು ಒಟ್ಟು ಶಾಲೆವಾರು ಮಾಹಿತಿಯನ್ನು ಸಿದ್ಧಪಡಿಸಿ ತಿಂಗಳದ ಕೆಲಸದ 3ನೇ ದಿನದಂದು ಏನಪ್ಪ ಅಂದರೆ ಮುಖ್ಯ ಶಿಕ್ಷಕರು CRP ಅವರಿಗೆ ಸಲ್ಲಿಸುವಂಥ ಕೆಲಸ ಮಾಡ್ಕೋಬೇಕು. ಅಂದಾಗ ಮಾತ್ರ FLN ಸಂಬಂಧಿಸಿರ್ತಕ್ಕಂಥ ಅಂಶಗಳಾಗಿರ್ತವೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ರೂಪಿಸ್ಕೋಬೇಕಾಗಿರ್ತದೆ ಅಂತ. ಹಾಗಾಗಿ ತಾವುಗಳೆಲ್ಲರೂ ಮಾಡಿಕೊಳ್ತೀರಿ ಅನ್ನುವಂಥ ಭಾವನೆಗಳೊಂದಿಗೆ ನಾನು ನಿಮ್ಮ ಜೊತೆಗೆ ಏನಪ್ಪ ಅಂದರೆ ಒಂದಿಷ್ಟು ವಿಷಯ ಹಂಚಿಕೊಂಡಿದ್ದೀನಿ. ಇನ್ನೂ ಮುಖ್ಯವಾಗಿ ಏನಪ್ಪ ಅಂತಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ FLN ಕ್ರಿಯಾ ಯೋಜನೆ ಈಗಾಗಲೇ ನಿಮಗೆ ಮಾನ್ಯ ಆಯುಕ್ತರ ಸುತ್ತೋಲೆಯಲ್ಲಿ ಇದೆ, DSRT ಸುತ್ತೋಲೆಯಲ್ಲಿ ಇದೆ, ಅದನ್ನು ಗಮನಿಸಿಕೊಳ್ಳ್ರಿ. ಇನ್ನೊಂದು ಈ ರೀತಿ PPTಗಳೊಂದಿಗೆ ನಿಮ್ಮ ಜೊತೆಗೆ ವಿಷಯವನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೆ ಧನ್ಯವಾದಗಳು.